ರಾಜ್ಕುಮಾರ್ ಅಭಿನಯದ ಬೆಟ್ಟದ ಹೂವು ಚಿತ್ರ ಬಂದು 41 ವರ್ಷ ಕಳೆದಿದೆ. ಈ ಒಂದು ಖುಷಿಯನ್ನ ಅಶ್ವಿನಿ ಪುನೀತ್ ರಾಜ್ಕುಮಾರ್ ವಿಶೇಷವಾಗಿಯೇ ಸೆಲೆಬ್ರೇಟ್ ಮಾಡಿದ್ದಾರೆ. ಈ ಚಿತ್ರದ ಪೋಸ್ಟರ್ ಒಂದನ್ನ ಹೊಸ ಸ್ಪರ್ಶದೊಂದಿಗೆ ರಿಲೀಸ್ ಮಾಡಿದ್ದಾರೆ. ಬೆಟ್ಟದ ಹೂವು ಚಿತ್ರ ರಿಲೀಸ್ ಆಗಿ 41 ವರ್ಷ ಕಳೆದಿದೆ. ಮಾರ್ಚ್ 22, 1985ರಂದು ಇದು ತೆರೆ ಕಂಡಿದೆ. ಈ ಒಂದು ಲೆಕ್ಕದಲ್ಲಿ ಈ ಚಿತ್ರ ಬಂದು 41 ವರ್ಷ ಕಂಪ್ಲೀಟ್ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ತಮ್ಮ PRK ಇನ್ಸ್ಟಾಗ್ರಾಮ್ ಪೇಜಲ್ಲಿಗೆ ಚಿತ್ರದ ಒಂದು ಹೊಸ ಸ್ಪರ್ಶದ ಫೋಟೋ ಹಂಚಿಕೊಂಡಿದ್ದಾರೆ. ಈ ಪೋಸ್ಟರ್ ಬೆಟ್ಟದ ಹೂವು ಚಿತ್ರದ ಆ ರಾಮುನ ಹೊಸ ಹೊಳಪನ್ನ ಕಟ್ಟಿಕೊಡ್ತಿದೆ. ಈ ಚಿತ್ರ ಮಕ್ಕಳ ಚಿತ್ರವೇ ಆಗಿದ್ದು, ಆದರೆ ಇದರಲ್ಲಿರೋ ವಿಷಯ ಇಂದಿಗೂ ಕಣ್ಮುಂದೆ ಇದೆ. ರಾಮಾಯಣ ಪುಸ್ತಕ ಕೊಳ್ಳಲು ರಾಮು ಏನೆಲ್ಲ ಮಾಡ್ತಾನೆ ಅನ್ನೋದು ಇಡೀ ಚಿತ್ರವೇ ಆಗಿದೆ. ಶಂಕನಾದ ಅರವಿಂದ್ ಇಲ್ಲಿ ರಾಮುಗೆ ಇಂಗ್ಲಿಷ್ ಕಲಿಸಿಕೊಡುವ ಫ್ರೆಂಡ್ ಆಗಿಯೇ ನಟಿಸಿದ್ದಾರೆ. ಇವರ ಈ ಒಂದು ಕಥೆಯಲ್ಲಿ ರಾಮಾಯಣದ ಪ್ರಭಾವ ರಾಮು ಮೇಲೆ ಸಾಕಷ್ಟು ಇರುತ್ತದೆ. ಪುಸ್ತಕದಂಗಡಿಯಲ್ಲಿ ರಾಮಾಯಣದ ಪುಸ್ತಕ ನೋಡಿದ ರಾಮು ಅದನ್ನ ಕೊಳ್ಳಲು ಸಾಕಷ್ಟು ಕಷ್ಟಪಡ್ತಾನೆ. ಈ ರೀತಿ ಕಥೆಯ ಈ ಚಿತ್ರ ಈಗಲೂ ಅನೇಕರಿಗೆ ಬಾಲ್ಯದಲ್ಲಿ ನೋಡಿದ ಸವಿ ನೆನಪಿನ ಚಿತ್ರವೇ ಆಗಿದೆ. ಈ ಚಿತ್ರ ಕಾದಂಬರಿ ಆಧರಿಸಿದ ಚಿತ್ರವೇ ಆಗಿದೆ. ಶಿರ್ಲೆ ಎಲ್ ಅರೋರಾ ಬರೆದ ವಾರ್ಡನ್ ರಾಮನ್ ಅನ್ನುವ ಕಾದಂಬರಿಯನ್ನೇ ಆಧರಿಸಿದೆ. ಇದನ್ನ ಇಟ್ಕೊಂಡೇ ಎನ್ ಲಕ್ಷ್ಮೀನಾರಾಯಣ ಈ ಚಿತ್ರವನ್ನ ಡೈರೆಕ್ಷನ್ ಮಾಡಿದ್ದಾರೆ. ರಾಜನ್ ನಾಗೇಂದ್ರ ಈ ಚಿತ್ರಕ್ಕೆ ಒಳ್ಳೆ ಹಾಡುಗಳನ್ನೇ ರಚಿಸಿದ್ದಾರೆ. ಬಿಸಿಲೇ ಇರಲಿ ಮಳೆಯೇ ಬರಲಿ ಹಾಡು ಇಂದಿಗೂ ಎಲ್ಲರಿಗೂ ಚಿರಪರಿಚಿತ. ಈ ಚಿತ್ರವನ್ನ ಚಿಕ್ಕಮಗಳೂರು ಅತ್ತಿಗುಂಡಿ ಗ್ರಾಮದಲ್ಲಿ ಚಿತ್ರೀಕರಿಸಲಾಗಿದ್ದು, ಇಲ್ಲಿ ಈಗಲೂ ಆ ಶಾಲೆ ಇದೆ. ಹೂವಿನ ಅಂಗಡಿ ಇನ್ನೂ ಆ ನೆನಪನ್ನ ಕಟ್ಟಿಕೊಡುತ್ತದೆ. ಪುನೀತ್ ಇಲ್ಲಿ ಹಲವು ಸಲ ಬಂದು ಹೋಗಿದ್ದಾರೆ. ಚಿಕ್ಕಮಗಳೂರು ಕಡೆಗೆ ಬಂದಾಗ ಈ ಗ್ರಾಮಕ್ಕೆ ಬಂದು ಹೋಗಿರೋದು ಇದೆ. ಆ ವಿಡಿಯೋಗಳು ಈಗಲೂ ಸಿಗುತ್ತೆ. ಕನ್ನಡದ ಈ ಬೆಟ್ಟದ ಹೂವು ಚಿತ್ರ ಇರಾನ್ನಲ್ಲೂ ಪ್ರದರ್ಶನ ಕಂಡಿದೆ. ಇರಾನ್ನ ತೆಹರಾನ್ ಚಿತ್ರೋತ್ಸವದಲ್ಲಿ ಈ ಚಿತ್ರ ಪ್ರದರ್ಶನ ಕಂಡು ಅಂತಾರಾಷ್ಟ್ರೀಯ ಮನ್ನಣೆ ಪಡೆದುಕೊಂಡಿದೆ. ಈ ಚಿತ್ರದ ರಾಮು ಪಾತ್ರದ ಅಭಿನಯಕ್ಕೆ ಪುನೀತ್ ರಾಜ್ಕುಮಾರ್ ಅತ್ಯುತ್ತಮ ನಟ, ಬಾಲನಟ ರಾಷ್ಟ್ರೀಯ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ. 33ನೇ ರಾಷ್ಟ್ರೀಯ ಪ್ರಶಸ್ತಿ ಸಮಾರಂಭದಲ್ಲಿ ಈ ಅವಾರ್ಡ್ ಪಡೆದಿದ್ದಾರೆ. ಬೆಟ್ಟದ ಹೂವು ಬಂದು 41 ವರ್ಷ ಕಳೆದಿದೆ. 1985ರ ಮಾರ್ಚ್ 22ರಂದು ಈ ಚಿತ್ರ ತೆರೆ ಕಂಡಿದೆ. ಪಾರ್ವತಮ್ಮ ರಾಜ್ಕುಮಾರ್ ಈ ಚಿತ್ರವನ್ನ ನಿರ್ಮಾಣ ಮಾಡಿದ್ರು. ರಕ್ಷಿತಾ ಪ್ರೇಮ್ ತಂದೆ BC ಗೌರಿಶಂಕರ್ ಈ ಚಿತ್ರಕ್ಕೆ ಕ್ಯಾಮ್ರಾ ವರ್ಕ್ ಮಾಡಿದ್ರು. ಪುನೀತ್, ಪದ್ಮಾ ವಾಸಂತಿ ಈ ಚಿತ್ರದಲ್ಲಿ ಪ್ರಮುಖ ಪಾತ್ರವನ್ನ ನಿರ್ವಹಿಸಿದ್ದಾರೆ ಅಂತಲೇ ಹೇಳಬಹುದು.